ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಆಗ್ತದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇರೋದ್ರಿಂದ ದೀಪಾವಳಿ ಹಬ್ಬಕ್ಕೆ ಪಟಾಕಿ ತಗೊಳ್ಳೋಣ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಆಫರ್ಗಳನ್ನ ಕೊಟ್ಟಿದ್ದರು. ಅದು ನಮ್ಮ ಕುಶಾಲನಗರದ ಕೊಪ್ಪದಲ್ಲಿ ಸೇಲಿಂಗ್ ನಡೀತಾ ಇತ್ತು. ಹಾಗಾಗಿ ಪಟಾಕಿ ತಗೊಳ್ಳೋಣ ಅಂತೇಳಿ ಕೊಪ್ಪದ ಹತ್ರ ಬಂದ್ವಿ. ಕೊಪ್ಪದಲ್ಲಿ ಆಲ್ರೆಡಿ ಮುಕ್ಕಾಲು ಭಾಗ ಅಂಗಡಿ ಹಾಕಿದ್ರು, ಇನ್ನೂ ಕೆಲಸಗಳು ನಡೀತಾ ಇತ್ತು. ಸರಿ ಅಂತೇಳಿ ತಗೊಳ್ಳೋಣ ಅಂತೇಳಿ ನಾವು ಇಳಿದ್ಬಿಟ್ಟು ಬಂದ್ವಿ. ನೋಡಿ, ಎಲ್ಲ ತುಂಬ ಥರ ವೆರೈಟೀಸ್ ಆಫರ್ಗಳಿತ್ತು. ತುಂಬಾ ಚೆನ್ನಾಗಿತ್ತು. ನಮಗೆ ಯಾವ್ದು ಬೇಕು ಅಂತೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಒಂದ್ಸಲ ಎಲ್ಲನೂ ಬಾಕ್ಸಿಗೆ ಹಾಕ್ಕೊಂಡು ಬಂದ್ವಿ. ಬಟ್ ಮತ್ತೆ ರಿಟರ್ನು ಬೇಡ, ಇನ್ನೂ ಸ್ವಲ್ಪ ದೊಡ್ಡ ತೊಗೊಳ್ಳೋಣ, ಇನ್ನು ಸ್ವಲ್ಪ ಚಿಕ್ಕ ತೊಗೊಳ್ಳೋಣ, ದೊಡ್ಡ ತೊಗೊಳ್ಳೋಣ, ಚಿಕ್ಕ ಫುಲ್ ಕನ್ಫ್ಯೂಸಲ್ಲಿ ಒಂದೊಂದನ್ನೇ ಸೆಲೆಕ್ಟ್ ಮಾಡಿಕೊಂಡು ಹೋದ್ವಿ. ನಾವು ಹೋದಾಗ ಅಷ್ಟು ಜನ ಏನಿರಲಿಲ್ಲ. ನಾವು ಹೋಗಿ ಸ್ವಲ್ಪ ಹೊತ್ತಿನ ತುಂಬ ಚೆನ್ನಾಗಿಬಿಟ್ರು. ಹಾಗೆಯೇ ಈ ಶೀತಕ್ಕೆ ಪಟಾಕಿ ಎಲ್ಲ ಮೆತ್ತಗಾಯ್ತವೆ. ಹಾಗಾಗಿ ಹೇಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ ಅಂಗಡಿಗಳು ಇಟ್ಕೊಂಡು, ಏಕೆಂದರೆ ಈಗ ಮಳೆ ಇರೋ ಕಾರಣದಿಂದ. ಹಾಗಾಗಿ ನಮಗೆ ಯಾವ್ದು ಬೇಕೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಮಾಡಿಸೋಣ ಅಂತೇಳಿ ಬಿಲ್ ಮಾಡಿಸ್ತಾಯಿದ್ರು. ಈಗ ಮಳೆ ಇರೋ ಕಾರಣ ಪಟಾಕಿ ಹೊಡೆಯೋದೆಲ್ಲ ವೇಸ್ಟ್ ಅಂತ ಅಂದ್ಕೊಳ್ತೀನಿ. ಬಟ್ ಕೇಳೋದಿಲ್ಲ, ಮನೇಲಿ ಮಗಳು ಇರೋ ಕಾರಣ ನಾವೆಲ್ಲ ಹೊಡೆಯಲ್ಲ ಅಂದರೂ ಮಗಳು ಹೊಡಿತೀನಿ ಅಂತ ಹೇಳಿ ತುಂಬಾ ಆಸೆ ಮಾಡ್ತಾಯಿದ್ರು. ಯಾವ ವರ್ಷಕ್ಕೊಮ್ಮೆ ಬರೋ ಹಬ್ಬಕ್ಕೆ ಸಾಮಾನ್ಯ ಎಲ್ಲ ಹಬ್ಬಗಳನ್ನು ಆಚರಿಸ್ತೀವಿ ನಾವು. ಹಾಗೆಯೇ ಬಿಲ್ಲೆಲ್ಲ ಮಾಡಿಸಿ ಅಲ್ಲೊಬ್ಬರು ಅಜ್ಜಿ ಇದ್ದರು, ಮಗಳಿಗೆ ಬಾಯ್ ಹೇಳ್ತಾಯಿದ್ರು. ಸರಿ ಅಂತೇಳಿ ನಾವು ಬಿಲ್ ಮಾಡಿಸಿದಿಷ್ಟಂದರೆ ಹೋಗಿದ್ದು 1,000 ರೂಪಾಯಿ ಎಲ್ಲ ಮಗಳಿಗೆ ಮಾತ್ರ ಅಂತ ಹೇಳಿ ಹೋದ್ವಿ. ಬಟ್ 2,000 ರೂಪಾಯಿ ಪಟಾಕಿಗೆ ಆಯಿತು. ಸರಿ ಅಂತೇಳಿ ಹಬ್ಬ ಆಚರಿಸೋಣ, ಎಂಜಾಯ್ ಮಾಡೋಣ ಅಂತೇಳಿ ಇಷ್ಟೆಲ್ಲ ಪಟಾಕಿನ ನಾವು ತೊಗೊಂಡ್ವಿ. ಮನೆಗೆ ಬಂದ ನಾನ್ ವೆಜ್ ತೊಗೊಂಡ್ರು, ಚಿಕನ್ ತೊಗೊಂಡ್ರು, ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ನಾನ್ ವೆಜ್ ಎಲ್ಲ ರೆಡಿ ಮಾಡಿಕೊಂಡು ಕಬಾಬ್ ಮಾಡಿ ಫಸ್ಟ್ ಕೊಟ್ಟೆ ಮಗಳಿಗೆ. ಅವ್ಳ ರಿಯಾಕ್ಷನ್ ಸೂಪರ್ ಅಂತ ಇತ್ತು. ಸರಿ ಅಂತ ಹೇಳಿ ನಾನು ಹಸ್ಬೆಂಡು ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ಕೊಂಡು ಬಂದೆ. ಹೋಗಿ ತಗೊಬನ್ನಿ ಹಾಗೆ ಒಂಚೂರ. ಲಾಸ್ಟ್ ಎಂಡಲ್ಲಿ ಇದು ಬೇಯಿಸಿದ ಕಬಾಬು ಎಣ್ಣೆಲ್ಲ ಬಿಟ್ಟಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಹಸ್ಬೆಂಡು ಇನ್ನು ಮಂಡೇ ಎಲ್ಲ ಡ್ಯೂಟಿ ಇರೋ ಕಾರಣ ಸರಿ ಡ್ಯೂಟಿಗೆ ಹೋಗೋಕ್ಕೆ ಹೊರಟರು. ನಾನು ನನ್ನ ಮಗಳು ಹೀಗೆ ತೋಟ ಸುತ್ತಾಡ್ಕೊಬರೋಣ ಮಗಳು ಅಂತೇಳಿ ಹೊರಟ್ವಿ. ಬಟರ್ ಫ್ರೂಟು ಹೂವಾಗಿತ್ತು, ಹೊಸದಾಗಿ ಮೆಣಸಾಗಿತ್ತು, ಹಾಗೆಯೇ ಪಪ್ಪಾಯಿ ಮತ್ತು ಕಾಫಿ ಒಂದೊಂದು ಹಣ್ಣಾಗಿತ್ತು. ತುಂಬ ಫ್ರೂಟ್ಸ್ ಗಿಡ ಅದು ಇದು ಅಂತ ತುಂಬಾ ನೆಟ್ಟಿದ್ದೀವಿ. ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಎಲ್ಲನೂ ಹಾಕಿದ್ದೀವಿ. ಬೆಳಿಬೇಕು ಅನ್ನೋದು ನಮ್ಮ ಮನೆಯವರ ಆಸೆ. ಹಾಗೆ ನನ್ನ ಮಗಳು ಒಂದು ಡೈಲಾಗ್ ಹೇಳ್ತಾಳೆ, ಮೆಣಸು ಬೆಳೆದಿದ್ದು ಯಾರು ಅಂತ. ಆ ಡೈಲಾಗ್ನ ನೀವು ಕೇಳಿ, ನಿಜವಾಗ್ಲೂ ನನಗೆ ಶಾಕ್ ಆಯಿತು. ಬಟ್ ನಾನು ಆ ಟೈಮಲ್ಲಿ ಏನೂ ಮಾತಾಡಲಿಲ್ಲ. ಆ ಡೈಲಾಗು ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಮೆಣಸನ್ನ ನಮ್ಮಪ್ಪ ಹುಡ್ಸಿರೋದು ಅಂತಲೇ ಏನೋ ಒಂದು ಡೈಲಾಗ್ ಹೇಳ್ತಾಳೆ ನೋಡಿ. ಸೋಷಿಯಲ್ ಮೀಡಿಯಾದಿಂದ ಏನೋ ಬಂದಿದೆ. ಎಲ್ಲ ಇಲ್ಲೇ ಎಲ್ಲ ಹಾಗೆ ನೋಡಲ್ಲಿ. ಇದುವೇ ಕೈ ತೋರ್ಸ. ಏನಕ್ಕೆ ನಮ್ಮ ಮನ್ಸು ಏನು ಅನ್ಕೊಂಡಿದ್ದೀರಾ? ಅಪ್ಪ ಹುಟ್ಟಿರೋದು ಮಹಾರಾಜ ಅಪ್ಪ ಹುಟ್ಟಿರೋದು ತುಂಬಾನೇ ತಾಜಾ ಆಗುತ್ತೆ. ನಾನು ಶಿವನೇ ಮಾಡಿದು
ಓಪನ್ ಮಾಡ್ತೆ ಓಪನ್ ಆಯ್ತು ಓಪನ್ ಮಾಡಿದ್ದೀನಿ ಹೋಗಿ ಅಲ್ಲಿ ಹೋಗ್ಬೇಕಾ ಹಂಗ ಹಂಗಂದ್ರೆ ನಂದು ಯಾಕನ ಬಾ ಮಳೆ ಬರ್ತಿದ್ ಬೇಗ ಹೋಗೋಣ. ಅಲ್ಲಿ ಮುಳ್ಳು ಒಳಗೆ ಎಲ್ಲಿ ನುಗ್ಗಿ ಹೋಯ್ತಿದ್ಯಪ್ಪ. ಮಗಳು ಬಾ ಮುಂದೆ. ನಮ್ಮ ಸೈಡು ತುಂಬಾ ಬಿಸಿಲಿರೋದ್ರಿಂದ ಕಾಫಿ ಗಿಡಗಳು ಏನೇನೇ ಬೆಳೆ ಮಾಡಿದ್ರೂ ಮೇಲೆ ಬರ್ಸೋದು ತುಂಬಾ ಕಷ್ಟ. ನಮ್ಮ ಹಸ್ಬೆಂಡ್ ತುಂಬಾ ಕಷ್ಟಪಟ್ಟು ಜನ ಜೊತೆ ಕೆಲಸ ಮಾಡಿಸಿ ನಾವು ಮಾಡಿ ಗಿಡಗಳು ಮೇಲೆದ್ದಿದೆ. ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ನೆಕ್ಸ್ಟ್ ಡೇ ದೀಪಾವಳಿ ಹಬ್ಬ ಇರೋದ್ರಿಂದ ಮನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೋಟ ಎಲ್ಲ ತಿರುಗಿ ನೆಕ್ಸ್ಟ್ ಮನೆ ಕ್ಲೀನಿಂಗ್ ಮಾಡೋಣ ಹೊರಟಿ. ನನ್ನ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಮ್ಮ ಮನೆ ತೋಟದ ಫುಲ್ ಅಪ್ಡೇಟ್ ಹೀಗಿತ್ತು. ಇದು ಹೊಸದಾಗಿ ಒಂದು 2 ವರ್ಷ ಆಯಿತು ಇವೆಲ್ಲ ಗಿಡ ಹಾಕಿ ಅಷ್ಟೇ. ಈಗ ಈ ವರ್ಷವೂ ಇತ್ತೀಚೆಗೆ ಹಾಕಿದ್ದೀವಿ ತುಂಬಾ ಗಿಡನೂ. ಅವು ನೋಡಿ ಈ ಥರ ಬಂದಿದೆ. ಮತ್ತು ಬಾಳೆ ಹಾಕಿದ್ದೀವಿ. ಫುಲ್ಲು ಬಾಳೆ, ನಮ್ಮ ಹುಡಿ ಫುಲ್ಲು ಹೊಲಕ್ಕೆಲ್ಲ ಬಾಳೆ ಹಾಕಿಬಿಟ್ಟಿದ್ದೀವಿ. ಯಾಕೆಂದರೆ ನೆರಳಿಗೂ ಬೇಕಾಗ್ತದೆ. ಹಾಗಾಗಿ ಥ್ಯಾಂಕ್ ಯು, ಬಾಯ್ ಬಾಯ್.